ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅನದರ್ ವಿಡಿಯೋ. ಈ ವಾರ 12 ಸ್ಪರ್ಧೆಗಳ ಪೈಕಿ 8 ಜನ ನಾಮಿನೇಟೆಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಭವ್ಯ ಗೌಡ, ಶಿಶಿರ್, ಮೋಕ್ಷಿತಾ ಪೈ, ತ್ರಿವಿಕ್ರಮ್, ರಜತ್, ಧನ್ರಾಜ್, ಚೈತ್ರಾ ಕುಂದಾಪುರ, ಹನುಮಂತ ಅವರು ಈ ವಾರ 8 ಜನ ನಾಮಿನೇಟೆಡ್ ಆಗಿದ್ದಾರೆ 11ನೇ ವಾರಕ್ಕೆ. ಸೊ ಇವತ್ತು ಶುಕ್ರವಾರ ಬಂದಿರೋ ರಿಸಲ್ಟ್ ಪ್ರಕಾರ ಅತಿ ಹೆಚ್ಚು ಓಟ್ ಪಡ್ಕೊಂಡಿರೋದು ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು. ಇವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಲೀಡಿಂಗ್ನಲ್ಲಿ ಮೋಕ್ಷಿತಾ ಪೈ ಇದ್ದಾರೆ. ನಿನ್ನೆ 4th ಪ್ಲೇಸಲ್ಲಿದ್ದರು, ಇವತ್ತು ಫಸ್ಟ್ ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೋಕ್ಷಿತಾ ಮಯನೇ ಆಗಿಬಿಟ್ಟಿದೆ. ಸೋಷಲ್ ಮೀಡಿಯಾ ಎಲ್ಲ ಅಪಪ್ರಚಾರ ಎಲ್ಲ ನಡೀತಿದೆ ಅಂತಲೇ ಹೇಳ್ಬೋದು. ಆದರೂ ಫ್ಯಾನ್ಸ್ ಮಾತ್ರ ಕಮ್ಮಿ ಆಗಿಲ್ಲ, ತುಂಬ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಇವರಿಗೆ ಹೈಯೆಸ್ಟ್ ಓಟ್ ಬಂದಿದೆ, ತುಂಬ ಹೈಯೆಸ್ಟ್ ಓಟ್ ಬಂದಿದೆ. ಹಾಗೆ ಸೆಕೆಂಡ್ ಪ್ಲೇಸ್ನಲ್ಲಿ ಹನುಮಂತ ಅವರು ಇದ್ದಾರೆ. ಅವರ ಮುಗ್ಧತೆಯಿಂದನೇ ತುಂಬ ಜನರ ಮನಸ್ಸು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಇವರ ಹಾಡಿಗೆ, ಇವರ ಎಂಟರ್ಟೈನ್ಮೆಂಟಿಗೆ ತುಂಬ ಜನ ಇವರಿಗೆ ಫ್ಯಾನ್ಸ್ ಆಗಿದ್ದಾರೆ ಹನುಮಂತ ಅವರಿಗೆ. ಇವರು ಓಟ್ನಲ್ಲಿ ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಹಾಗೆ ಥರ್ಡ್ ಪ್ಲೇಸ್ನಲ್ಲಿ ಬಂದು ತ್ರಿವಿಕ್ರಮ್ ಅವರು, ಇವರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಸೆಕೆಂಡ್ ಪ್ಲೇಸಲ್ಲಿದ್ದರು, ಇವತ್ತು ಥರ್ಡ್ ಪ್ಲೇಸಲ್ಲಿದ್ದಾರೆ. ಇನ್ನು ಸಾಯಂಕಾಲ ಅಷ್ಟರಲ್ಲಿ ಫಸ್ಟ್ ಸ್ಟಾರ ಬರ್ಬೋದು, ಲಾಸ್ಟ್ ಸ್ಟಾರ ಬರ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಟೈಮ್ ಇದೆ, ಇನ್ನು ವೋಟ್ ಮಾಡೋರು ತುಂಬ ಜನ ಇರ್ತಾರೆ. ಹಾಗೆ ತ್ರಿವಿಕ್ರಮ್ ಅವರು ಥರ್ಡ್ ಪ್ಲೇಸಲ್ಲಿದ್ದಾರೆ. ಇವರು ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಇವರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಹಾಗೆ 4th ಪ್ಲೇಸ್ನಲ್ಲಿ ಭವ್ಯ ಗೌಡ, ಇವರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಟಾಸ್ಕ್ ಅಂತ ಬಂದಾಗ ಇವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗ್ತಿದ್ದಾರೆ ಭವ್ಯ ಗೌಡ ಅವರು. ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ತುಂಬ ಜನ ಇಷ್ಟಪಡ್ತಿದ್ದಾರೆ. ಸ್ಟಾರ್ಟಿಂಗ್ ಬಂದಾಗ ತುಂಬ ಟ್ರೋಲ್ ಆಗ್ತಿದ್ರು, ಇವಾಗ ತುಂಬ ಜನ ಇಷ್ಟಪಡ್ತಿದ್ದಾರೆ ಅಂತಲೇ ಹೇಳ್ಬೋದು ಭವ್ಯ ಗೌಡ. ಹಾಗೆ 5th ಪ್ಲೇಸ್ ಬಂದು ಶಿಶಿರ್ ಅವರು. ಶಿಶಿರ್ ಅವರು, ಅವರಿಗೂ ಫ್ಯಾನ್ಸ್ ಇದ್ದಾರೆ. ಬಟ್ ಅವರು ಇತ್ತೀಚಿನ ದಿನಗಳಲ್ಲಿ ಅಷ್ಟು ಕಾಣಿಸ್ಕೊಳ್ತಿದ್ದಿಲ್ಲ. ಬೇರೆಯವರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಫ್ಯಾನ್ ಕ್ರೇಜ್ ಕಮ್ಮಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಬಂದಾಗ ತುಂಬ ಕ್ರೇಜ್ ಇದ್ದರು. ಸೊ ಇತ್ತೀಚಿನ ದಿನಗಳಲ್ಲಿ ಅಷ್ಟು ಕ್ರೇಜ್ ಇಲ್ಲ ಅಂತಲೇ ಹೇಳ್ಬೋದು ಶಿಶಿರ್ ಬಗ್ಗೆ. ಸೊ ಈ ವಾರ ಇವ್ರನ್ನ ಉಳಿಸ್ಕೊಬಹುದು, ಎಲಿಮಿನೇಟೇಡ್ ಆಗಲ್ಲ, ಉಳಿಸ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ಇವರಿಗೂ ಫ್ಯಾನ್ಸ್ ಇದ್ದಾರೆ, ವೋಟ್ ಮಾಡಿದ್ದಾರೆ. 6th ಪ್ಲೇಸಿಗೆ ಬಂದು ರಜಿತ್ ಅವರು. ಸೊ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದು ಬಿಗ್ ಬಾಸ್ ಮನೆಗೆ. ಸೊ ಎಲ್ಲ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಸತಿ ಬಂದ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ತುಂಬ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಮಾತಿನ ಮೂಲಕ ತುಂಬ ಫೇಮಸ್ ಆಗಿದ್ದಾರೆ. ಹಾಗೆ ಕೆಲವೊಂದು ಸತಿ ಅಹಂ ದಿಮಾಕ ಎಲ್ಲ ತೋರ್ತಾರೆ ಅಂತಲೇ ಹೇಳ್ಬೋದು. ಇವ್ರದ್ದು ಇವ್ರ ಕ್ಯಾರೆಕ್ಟ್ರು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಕೆಲವೊಬ್ಬರು ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತಾರೆ, ಕೆಲವೊಬ್ಬರು ಅಹಂ ಇದೆ ಅಂತ ಹೇಳ್ತಾರೆ. ಇವರಿಗೆ 50-50% ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಬ್ರಿಗೆ ಇಷ್ಟ ಆಗ್ತಾರೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇನ್ನು ಚೈತ್ರಕ್ಕ 7th ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ವಾರ ಬಾಟಮ್ 2 ಅಲ್ಲಿ ಚೈತ್ರಾ ಕುಂದಾಪುರ್ ಮತ್ತು ಧನ್ರಾಜ್ ಇದ್ದಾರೆ. ಇವರೊಬ್ಬರಲ್ಲಿ ಚೈತ್ರಕ್ಕನ ಉಳಿಸ್ಕೊಳ್ಬಹುದು. ಸೊ ಇವರು ಬಾಯೇ ಬೊಂಬಾಯಿ ಇದೆ. ಸೊ ಬಿಗ್ ಬಾಸಿಗೆ ಬೇಕಾಗಿರೋ ಎಲ್ಲ ಕ್ವಾಲಿಟಿ ಇವರಲ್ಲಿದೆ ಅಂತಲೇ ಇವ್ರನ್ನ ಉಳಿಸ್ಕೊಬೋದು. ಧನ್ರಾಜಿಗೆ ಎಲಿಮಿನೇಟ್ ಮಾಡ್ಬೋದು, ಗೊತ್ತಿಲ್ಲ. ಸೊ ಧನ್ರಾಜ್ ಇವ್ರಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಸೌಂಡ್ ಕಮ್ಮಿ, ಅಷ್ಟು ಜಗಳ ಆಡಲ್ಲ, ಅವರು ಅಷ್ಟು ಮಾತಾಡಲ್ಲ ಇವ್ರಿಗೆ ಹೋಲಿಸ್ಕೊಂಡ್ರೆ. ಸೊ ಚೈತ್ರಾ ಕುಂದಾಪುರ್ ಮತ್ತು ಧನ್ರಾಜ್ ಅವರು ಬಾಟಮ್ 2 ಅಲ್ಲಿದ್ದಾರೆ. ಇವರಿಬ್ಬರಲ್ಲಿ ಈ ವಾರ ಯಾರಾದರೂ ಒಬ್ಬರು ಹೋಗ್ಬೋದು ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ಇಲ್ಲಾಂದರೆ ಇವ್ರನ್ನ ಬಿಟ್ಟು ಬೇರೆ ಯಾರು ಹೋಗ್ಬೋದು ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಮಾಡಿ.